ಬೆಲೆ ಏರಿಕೆ ಮಧ್ಯೆ ಕೇಂದ್ರ ಸರ್ಕಾರವು ಸಿಲಿಂಡರ್ ಬೆಲೆಯನ್ನು ಏರಿಸಿದೆ ಅಲ್ಲ, ಅದಕ್ಕೇನು ಹೇಳ್ತೀರಾ ಅಂತ ಹೇಳಿ. ಇಡೀ ದೇಶದಲ್ಲಿ ಇನ್ಫ್ಲೇಷನ್ ಅನ್ನುವಂಥದ್ದು, ಹಣದುಬ್ಬರ ಅನ್ನುವಂಥದ್ದು, ಇಡೀ ದೇಶದಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಈ ಹಣದುಬ್ಬರ ರಾಜ್ಯ ಸರ್ಕಾರದ ಅನ್ಸೈಂಟಿಫಿಕ್ ಪಾಲಿಸಿಯಿಂದ ಆಗಿರುವಂಥದ್ದು. ಈ ರಾಜ್ಯದಲ್ಲಿ ಏರ್ತಾ ಇರುವಂತಹ ಹಣದುಬ್ಬರ ಇಡೀ ದೇಶದಲ್ಲಿ ಬೇರೆ ರಾಜ್ಯಗಳಲ್ಲಿ ಏರ್ತಾ ಇಲ್ಲ. ಅದಕ್ಕೆ ಕಾರಣ ಈ ರಾಜ್ಯ ಆರ್ಥಿಕ ನಿರ್ವಹಣೆಯನ್ನು ಮಾಡುವಲ್ಲಿ ಸೋತಿರುವಂಥದ್ದು. ಈ ಸಂದರ್ಭದಲ್ಲಿ ಸಿಲಿಂಡರ್ ಬೆಲೆ ಏರಿರುವಂಥದ್ದು ನಾನು ಒಪ್ಪಿಕೊಳ್ತೇನೆ. ಕರ್ನಾಟಕ ಸರ್ಕಾರ ಇಷ್ಟೆಲ್ಲ ಹೊರೆಯನ್ನ ಏರಿಸ್ತಾ ಇರುವಾಗ ಕರ್ನಾಟಕದ ಜನತೆ ಇದನ್ನೂ ಒಂದು ಅಡಿಷನಲ್ ಆಗಿ ಅದು 50 ರೂಪಾಯಿನೇ ಇರಬಹುದು, ಆದರೆ ಅದು ಇಷ್ಟೆಲ್ಲ ಹೊರೆಯ ಮಧ್ಯದಲ್ಲಿ ಅದು ಹೊರೆ ಆಗತ್ತೆ ಅಂತ ಹೇಳಿ ನಾನು ಒಪ್ಕೊಳ್ತೇನೆ. ಆದರೆ ಸ್ವಲ್ಪ ವಿಮರ್ಶೆಯನ್ನ ಮಾಡಿದರೆ UPA ಸರ್ಕಾರದಲ್ಲಿ 1200 ರೂಪಾಯಿ ಇದ್ದಿದ್ದು ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಅದು 850 ರೂಪಾಯಿಗೆ ಬಂದಿದೆ. ಹಾಗಾಗಿ ನೀವು ಸಿದ್ದರಾಮಯ್ಯನವರ ಸರ್ಕಾರದ ರೀತಿ 2 ವರ್ಷದಲ್ಲಿ 3 ಬಾರಿ ಹಾಲಿಗೆ ದರ ಏರಿಸಿದ್ರು ಆ ರೀತಿ ಏರಿಲ್ಲ. ಪರ್ಸೆಂಟೇಜ್ ಅನ್ನ ನೋಡಿದರೆ ಇಡೀ ರಾಜ್ಯದ ಹಣದುಬ್ಬರವನ್ನ ಹೋಲಿಕೆ ಮಾಡಿದರೆ ರಾಷ್ಟ್ರದ ಹಣದುಬ್ಬರ ಕಡಿಮೆ ಇದೆ. ಆದರೆ ರಾಜ್ಯದ ಜನತೆಗೆ ಈ ಸಂದರ್ಭದಲ್ಲಿ ಅದು ಹೊರೆ ಆಗತ್ತೆ ಅನ್ನೋದನ್ನು, ಯಾಕೆ ಅಂದ್ರೆ ರಾಜ್ಯದ ಇಂಥ ಎಡಬಿಡಂಗಿ ನೀತಿಯಿಂದಾಗಿ ಇನ್ನಷ್ಟು ಹೊರೆ ಆಗತ್ತೆ ಅನ್ನೋದನ್ನ ನಾನು ಒಪ್ಕೊಳ್ತೇನೆ. ಆದರೆ ಒಟ್ಟಾರೆಯಾಗಿ ಇಡೀ ದೇಶದ್ದು ನೋಡಿದರೆ ಕರ್ನಾಟಕದಲ್ಲಿ ಬಹಳ ದೊಡ್ಡ ಅನ್ಯಾಯ ಆಗಿದೆ ಅನ್ನುವಂಥದ್ದು ಒಂದು. ಇನ್ನು ಎರಡನೆಯ ವಿಷಯ, ಕಾಂಗ್ರೆಸ್ನವರು ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಗೆ ಬಂದು 100 ವರ್ಷ ಆಯಿತು ಅಂತ ಹೇಳಿ ಅದನ್ನ ಒಂದು ದೊಡ್ಡ ಸರ್ಕಾರಿ ವೆಚ್ಚದಲ್ಲಿ ಕಾರ್ಯಕ್ರಮವನ್ನ ಕಾಂಗ್ರೆಸ್ಸಿನ ಪಕ್ಷದ ಕಾರ್ಯಕ್ರಮವಾಗಿ ಪರಿವರ್ತನೆ ಮಾಡಿಕೊಂಡ್ರು. ಆದರೆ ಅಲ್ಲೊಂದು ದುರಂತ ಆಯಿತು, ಮನಮೋಹನ್ ಸಿಂಗ್ ಅವರು ತೀರ್ಕೊಂಡ್ರು ಅನ್ನೋದಕ್ಕೆ ಅವರ ಕಾರ್ಯಕ್ರಮ ಇದಾಗಲಿಲ್ಲ. ಆವತ್ತು ಶಶಿಕಲಾ ಜೊಲ್ಲೆಯವರು ಸರ್ಕಾರವನ್ನ ಒತ್ತಾಯ ಮಾಡಿದ್ರು, ನೀವು ಗಾಂಧೀಜಿಯವರು ಬಂದಿದ್ದಕ್ಕೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಿ, ಅದೇ ವರ್ಷದಲ್ಲಿ ನಿಪ್ಪಾಣಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದು 100 ವರ್ಷ ಆಗತ್ತೆ, ಅದು ಇದೇ ಏಪ್ರಿಲ್ 10-11ನೇ ತಾರೀಕು ಬಂದಿದ್ರು, ಅದನ್ನ ಯಾಕೆ ನೀವು ಸೇರಿಸ್ತಾ ಇಲ್ಲ ಅಂತ ಹೇಳಿ ಶಶಿಕಲಾ ಜೊಲ್ಲೆ ಅವರು ಹೇಳಿದ್ರು. ಆದರೂ ಕೂಡ ಅಂಬೇಡ್ಕರ್ ಅವರ ಪಾದಸ್ಪರ್ಶದ 100ನೇ ವರ್ಷದ ಸವಿ ನೆನಪನ್ನ ಮಾಡುವಂತಹ ಕನಿಷ್ಠ ಸೌಜನ್ಯವನ್ನ ಕಾಂಗ್ರೆಸ್ ವ್ಯಕ್ತಪಡಿಸಲಿಲ್ಲ. ಅವತ್ತು ಮಹಾತ್ಮ ಗಾಂಧೀಜಿಯವರು ಏನು ಕಾಂಗ್ರೆಸ್ ಅನ್ನ ವಿಲೀನ ಮಾಡಿ ಅಂತ ಹೇಳಿದ್ರು, ಅವರ ಭಾವನೆಗೆ ವಿರುದ್ಧವಾಗಿ ಏನು ರಾಜಕೀಯ ಪಕ್ಷವಾಗಿ ರೂಪುಗೊಳ್ತು, ಅದನ್ನ ರಾಜಕೀಯ ಕಾರಣಕ್ಕೆ ಬಳಸಿಕೊಳ್ಳೋದ್ರ ಮೂಲಕ ಮಹಾತ್ಮ ಗಾಂಧೀಜಿಯನ್ನ ಆ ಸಮಾವೇಶದಲ್ಲಿ ಧಿಕ್ಕರಿಸಿದರು. ನೀವು ಗಮನಿಸಿರಬೇಕು, ಗಾಂಧಿ ಭಾರತ ಅಂತ ಹೇಳಿ ಬಳಸಿದ್ರು ಪದ ಬಿಟ್ರೆ ಮಹಾತ್ಮ ಗಾಂಧಿ ಭಾರತ ಅಂತ ಹೇಳಿ ಬಳಸಲಿಲ್ಲ. ಮಹಾತ್ಮ ಅನ್ನುವಂತಹ ಪದ ಅಲ್ಲಿ ಕಣ್ಮರೆಯಾಗಿತ್ತು. ಗಾಂಧಿ ಭಾರತ ಅಂತ ಹೇಳಿ ಬಳಸಿ ಮೇಲ್ಗಡೆ ಫೋಟೋ ಹಾಕೊಂಡಿದ್ದು ಇಂದಿರಾ ಗಾಂಧಿಯಿಂದ ಹಿಡಿದು ಪ್ರಿಯಾಂಕಾ ವಾದ್ರಾವರೆಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿವರೆಗೆ ಅಲ್ಲಿ ಫೋಟೋ ಕ್ಯಾರಿಕೇಚರ್ ಇದ್ದಿದ್ದು ಮಹಾತ್ಮ ಗಾಂಧೀಜಿಯವರು. ನೋಡುವಂತಹ ಜನರಿಗೆ ಬಿಂಬಿಸೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಟ್ಟಿದ್ದು ಗಾಂಧಿ ಭಾರತ ಅಂದ್ರೆ ಅದು ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯ ಭಾರತ ಅಂತ ಹೇಳಿ ಬಿಂಬಿಸೋದಕ್ಕೆ, ಪೋರ್ಟ್ರೇಟ್ ಮಾಡೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಮಾಡಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.